ಅಪಘಾತ ಸಂಭವಿಸಿದೆ. ಇನ್ನು ಈ ಅಪಘಾತದಲ್ಲಿ ವ್ಯಕ್ತಿಯೊಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು ಈ ಒಂದು ಟಿಪ್ಪರ್ ಲಾರಿ ಏನಿದೆ, ಈ ಲಾರಿ ಮುಂಭಾಗದಲ್ಲಿ ಹೋಗ್ತಿರ್ತಕ್ಕಂಥ ಒಂದು ಸ್ಕೂಟಿ ಏನಿದೆ ಅದು ಸ್ಕಿಡ್ ಆಗಿ ಬಿದ್ದಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಈ ಲಾರಿ ಅಡಿ ಸಿಲುಕಿ ವ್ಯಕ್ತಿ ಮೃತಪಟ್ಟಿದ್ದಾರೆ. ಇನ್ನು ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ದಾವಣಗೆರೆ ಚನ್ನಗಿರಿ ರಸ್ತೆಯ ಗೋಣಿವಾಡ ಕ್ರಾಸ್ನಲ್ಲಿ ಈ ಘಟನೆ ನಡೆದಿದೆ. ಈಗಷ್ಟೇ ಈ ಒಂದು ಭೀಕರ ಅಪಘಾತ ನಡೆದಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ. ಲೈವ್ ಜಸ್ಟ್ ಈಗಷ್ಟೇ ಸಂಭವಿಸಿರ್ತಕ್ಕಂಥ ಅಪಘಾತ ಇದು. ಇನ್ನು ಟಿಪ್ಪರ್ ಲಾರಿ ಹಾಗೂ ಈ ಒಂದು ಟೂ ವೀಲರ್ ಅಂದರೆ ಸ್ಕೂಟಿಯ ಮಧ್ಯೆ ಈ ಅಪಘಾತ ಸಂಭವಿಸಿದೆ. ನೋಡಿ, ನಾವೀಗ ತೋರಿಸ್ತಿರ್ತಕ್ಕಂಥದ್ದು ಈ ಸ್ಕೂಟಿ K17H-T9802 ನಂಬರಿನ ಸ್ಕೂಟಿ ಇದು. ಇವರು ಬಸವಪಟ್ಟಣದವರು ಎನ್ನಲಾಗ್ತಾ ಇದೆ. ನೋಡ್ತಾ ಇದ್ದೀರಿ, ಈ ಒಂದು ಸ್ಕೂಟಿಯಲ್ಲಿ ಅಪಘಾತ ಆಗಿರ್ತಕ್ಕಂಥದ್ದು. ಆದರೆ ಸ್ಕೂಟಿ ಸ್ಕಿಡ್ ಆಗಿ ಬಿದ್ದಿರೋದ್ರಿಂದ ನೋಡಿ, ಈ ಜಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ಸ್ಕಿಡ್ ಆಗಿರ್ತಕ್ಕಂಥದ್ದು. ಈ ಒಂದು ಜಾಗದಲ್ಲಿ ನಾನು ಭಾಗದಲ್ಲಿ ತೋರಿಸ್ತಾ ಇದ್ದೀನಿ. ಸ್ಕಿಡ್ ಆಗಿರೋದ್ರಿಂದ ಈ ಒಂದು ಸ್ಕೂಟಿಯಿಂದ ಬಿದ್ದ ವ್ಯಕ್ತಿಯ ಮೇಲೆ ಲಾರಿ ಹರಿದಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ನೋಡಿ, ಆ ಜಾಗದಲ್ಲಿ ವ್ಯಕ್ತಿಯನ್ನು ಮೃತಪಟ್ಟಿದ್ದಾರೆ. ಅವರು ಅಲ್ಲೇ ಸ್ಥಳದಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು. ಇನ್ನು ಈ ಸ್ಕೂಟಿಯಲ್ಲಿ ಇಬ್ಬರು ಪ್ರಯಾಣಿಸ್ತಿದ್ರು ಎನ್ನಲಾಗ್ತಾ ಇದೆ. ಸರ್, ಇಲ್ಲಿ ಯಾರಾದ್ರು ನೋಡಿರೋರು ಇದ್ದೀರಾ? ಅವರು ಮಾಹಿತಿ ಕೊಡ್ತೀರಾ ಯಾರಾದರೂ? ನೋಡಿಲ್ಲ, ಹೌದಾ? ಎಷ್ಟೊತ್ತಾಯ್ತು ಸರ್ ಆಗಿದ್ದು? ಹಾಫ್ ಆನ್ ಅವರ್. ಏನಾಯ್ತು ಸರ್? ಎರಡು ಒಂದೇ ಕಡೆಯಿಂದ ಹೋಗ್ತಾ ಇತ್ತಾ ಅಥವಾ ಆಪೋಸಿಟ್ ರೋಡ್? ಗೊತ್ತಿಲ್ಲ, ಬಿದ್ದಿದ್ರಲ್ಲ ಎತ್ತಿದ್ರಿ. ಅವರು ಇಲ್ಲೇ ಹೋಗಿ ಸ್ಪಾಟ್ ಆಗಿದ್ದಾರೆ. ಅವರು ಯಾವ ಊರವ್ರು ಸರ್? ಅವರು ಬಂದಿದ್ದಾರೆ. ಯಾರಿದ್ದಾರೆ ಸರ್? ವೈಟ್ ಶರ್ಟ್ ನೋಡಿ, ಹೌದು ಸರ್, ಬಸವಪಟ್ಟಣದ ಮೂಲದವರು ಎನ್ನಲಾಗ್ತಾ ಇದೆ ವ್ಯಕ್ತಿನ. ಇನ್ನು ಅವರ ಸಂಬಂಧಿಕರು ಈ ಜಾಗದಲ್ಲಿ ಬಂದಿರತಕ್ಕಂಥದ್ದು ಮತ್ತು ಪೊಲೀಸರು ಕೂಡ ಈ ಜಾಗದಲ್ಲಿ ಬಂದಿದ್ದಾರೆ. ಈ ಜಾಗದಲ್ಲಿ ನೋಡ್ತಾ ಇದ್ದೀರಿ, ಗೋಣಿವಾಡ ಕ್ರಾಸ್ ಏನಿದೆ, ಗೋಣಿವಾಡ ಕ್ರಾಸ್ ಅಂದರೆ ದಾವಣಗೆರೆಯಿಂದ ಚನ್ನಗಿರಿ ಹದಡಿ ಕುಕ್ಕವಾಡ ಮಾರ್ಗವಾಗಿ ಏನು ರಸ್ತೆ ಇದೆ, ಆ ರಸ್ತೆಯಲ್ಲಿ ಈ ಒಂದು ಅಪಘಾತ ಗೋಣಿವಾಡ ಕ್ರಾಸ್ನಲ್ಲಿ ಆಗಿರ್ತಕ್ಕಂಥದ್ದು. ನೋಡಿ, ಇದೇ ಜಾಗದಲ್ಲಿ ಅಪಘಾತ ಆಗಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಸ್ಕೂಟಿ ಸ್ಕಿಡ್ ಆಗಿರ್ತಕ್ಕಂಥ ನಿಮಗೆ ಈ ಒಂದು ಮಾರ್ಕ್ಗಳು ಏನು ಕಾಣ್ತಾ ಇದ್ದಾವೆ, ಇದೇ ಜಾಗದಲ್ಲಿ ಸ್ಕೂಟಿ ಸ್ಕಿಡ್ ಆಗಿರ್ತಕ್ಕಂಥದ್ದು. ಆದ ತಕ್ಷಣ ಆ ವ್ಯಕ್ತಿ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥದ್ದು. ಬಿದ್ದ ತಕ್ಷಣ ಆ ವ್ಯಕ್ತಿ ಮೇಲೆ ಒಂದು ಲಾರಿ ಹರಿದಿರ್ತಕ್ಕಂಥದ್ದು. ಸ್ಥಳದಲ್ಲೇ ಆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಇನ್ನು ಬಸವಪಟ್ಟಣ ಮೂಲದವರು ಅಂತ ಹೇಳಲಾಗ್ತಾ ಇದೆ. ಈಗಷ್ಟೇ ಆಗಿರುವಂಥ ಅಪಘಾತ ಇದು. ನೋಡಿ, K17D8604 ನಂಬರಿನ ಈ ಒಂದು ಟಿಪ್ಪರ್ ಲಾರಿ ಏನಿದೆ, ಇದು ಕೂಡ ಚನ್ನಗಿರಿ ಕಡೆ ಹೋಗ್ತಿರ್ತಕ್ಕಂಥ ಲಾರಿ ಇದು. ಆ ಸಂದರ್ಭದಲ್ಲಿ ಮುಂಭಾಗದಲ್ಲಿ ಆ ಒಂದು ಸ್ಕೂಟಿ ಹೋಗ್ತಾ ಇತ್ತು. ರಸ್ತೆಯ ಒಂದು ಎಡ್ಜ್ ಏನಿದೆ, ಆ ಜಾಗದಲ್ಲಿ ಆ ಎಡ್ಜಲ್ಲಿ ಒಂದು ಸ್ಕೂಟಿ ಸ್ಕಿಡ್ ಆಗಿ ಬಿದ್ದಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಹಿಂದೆ ಬರ್ತಿರ್ತಕ್ಕಂಥ ಲಾರಿ ಆ ಒಂದು ವ್ಯಕ್ತಿಗೆ ಗುದ್ದಿದೆ ಎನ್ನಲಾಗ್ತಾ ಇದೆ. ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನೋಡಿ, ಇದು ಈ ಒಂದು K17D8604 ನಂಬರಿನ ವಾಹನ ಇದು, ಅಂದರೆ ಟಿಪ್ಪರ್ ಲಾರಿ ಇದು. ಅಂದರೆ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಲಾರಿ ಚಾಲಕನ ಏನೋ ಒಂದು ತಪ್ಪಿಲ್ಲ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಯಾಕೆಂದರೆ ಲಾರಿ ಹಿಂಬದಿಯಿಂದ ಬರ್ತಾ ಇತ್ತು, ಮುಂಭಾಗದಲ್ಲಿ ಆ ಒಂದು ಸ್ಕೂಟಿ ಏನು ಹೋಗ್ತಾ ಇತ್ತು ಸ್ಕಿಡ್ ಆಗಿದೆ. ಸ್ಕಿಡ್ ಆಗಿ ಆ ಸಂದರ್ಭದಲ್ಲಿ ಸ್ಕಿಡ್ ಆದ ತಕ್ಷಣ ಆ ಜಾಗದಲ್ಲಿ ಆ ವ್ಯಕ್ತಿ ಬಿದ್ದಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಲಾರಿ ಆ ಜಾಗದಲ್ಲಿ ಆ ಲಾರಿ ಅವ್ರ ಮೇಲೆ ಹರಿದಿರ್ತಕ್ಕಂಥದ್ದು. ಆ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ನೋಡಿ, ಅಪಘಾತಗಳು ಸಾಕಷ್ಟು ಅಪಘಾತಗಳು ಇತ್ತೀಚೆಗೆ ಈ ಒಂದು ನಡೀತಿರ್ತಕ್ಕಂಥದ್ದು. ಈ ಅಪಘಾತಗಳು ಯಾವ ಥರ ಆಗ್ತಾ ಇದ್ದಾವೆ ಅಂದರೆ, ಒಂದು ಕ್ಷಣ ಯಾಮಾರಿದ್ರು ಕೂಡ ಅಪಘಾತಗಳು ಸಂಭವಿಸ್ತವೆ. ನೀವು ನೋಡ್ತಿರ್ ಅಂತಹ ಸ್ಕೂಟಿಗೆ ಏಟೇನಾಗಲಿಲ್ಲ ಅಂದರೂ ಸ್ಕಿಡ್ ಆಗಿರ್ತಕ್ಕಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೊಸ ಒಂದು ಸ್ಕೂಟಿ ಇದು, ಹೋಂಡಾ ಆಕ್ಟಿವಾ ಸ್ಕೂಟಿ ಇದೆ. ಕೇವಲ ಸ್ಕಿಡ್ ಆಗಿ ಬಿದ್ದ ತಕ್ಷಣ ಆ ವ್ಯಕ್ತಿ ಕೂಡ ರಸ್ತೆಗೆ ಬಿದ್ದಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಈ ಒಂದು ಅಪಘಾತ ಅಂದರೆ ಹಿಂಬದಿಯಲ್ಲಿ ಬರ್ತಿರ್ತಕ್ಕಂಥ ಒಂದು ಟಿಪ್ಪರ್ ಲಾರಿ ಏನಿದೆ, ಆ ಲಾರಿ ಗುದ್ದಿರ್ತಕ್ಕಂಥದ್ದು. ಇನ್ನು ಅಂಥ ಸ್ಕೂಟಿಯ ಒಂದು ಸ್ಕೂಟಿಯನ್ನು ನೋಡಿದರೆ ಆ ಥರ ಏನು ಅಂಥ ದೊಡ್ಡ ಅಪಘಾತ ಅಂತ ಅನಿಸೋದಿಲ್ಲ. ಆದರೂ ಕೂಡ ಈ ಜಾಗದಲ್ಲಿ ನೀವು ಬಿದ್ದಿರ್ತಕ್ಕಂಥ ನೋಡಿದರೆ ಇದು ರಸ್ತೆಗೆ ಸ್ಕೂಟಿ ಈ ಥರ ಒಂದು ಬಲಭಾಗಕ್ಕೆ ಬಿದ್ದಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಕೂಡ ಒಂದು ಬಲಭಾಗಕ್ಕೆ ಬಿದ್ದ ತಕ್ಷಣ ಹಿಂದೆ ಬರ್ತಿರ್ತಕ್ಕಂಥ ಟಿಪ್ಪರ್ ಲಾರಿ ಆ ವ್ಯಕ್ತಿಯ ಮೇಲೆ ಹರಿದಿರ್ತಕ್ಕಂಥದ್ದು. ಇನ್ನು ಸ್ಥಳದಲ್ಲೇ ಆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಇನ್ನು ಅವರ ಸಂಬಂಧಿಕರು ಕೂಡ ಈ ಜಾಗದಲ್ಲಿ ಬಂದಿರತಕ್ಕಂಥ ನೋಡ್ತಾ ಇದ್ದೀರಿ. ವ್ಯಕ್ತಿ ಆ ಸ್ಥಳದಲ್ಲೇ ಬಿದ್ದಿರ್ತಕ್ಕಂಥದ್ದು. ನಾವು ನೋಡಿ, ಲೈವಲ್ಲಿ ಆ ಒಂದು ಇಮೇಜನ್ನು ಅಥವಾ ಒಂದು ವಿಡಿಯೋವನ್ನು ನಾವು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಥರ ಒಂದು ಇಮೇಜಸ್ ವಿಡಿಯೋಸ್ ಇರ್ತಕ್ಕಂಥ ಕಾರಣದಿಂದ ನಾವು ತೋರಿಸ್ತಾ ಇಲ್ಲ. ಆದರೂ ಕೂಡ ಆ ಕಾರಿನ ಹಿಂಬದಿಯಲ್ಲೇ ಅಲ್ಲೇ ಆ ವ್ಯಕ್ತಿ ಬಿದ್ದಿರ್ತಕ್ಕಂಥದ್ದು. ಈಗ ಅವರನ್ನು ಕಾರಿನಲ್ಲಿ ಹಾಕ್ಕೊಂಡು ಅವರ ಸಂಬಂಧಿಕರು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇದು ಬಹಳ ಒಂದು ದುರದೃಷ್ಟಕರ ಘಟನೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿಂದಲೇ
ನಾನು ನಿಮಗೆ ಯಾಕಪ್ಪ ಇದು ಪದೇ ಪದೇ ತೋರಿಸ್ತಾ ಇದ್ದೀನಿ ಅಂದರೆ, ಈ ಜಾಗದಲ್ಲಿ ಸ್ಕೂಟಿ ಸ್ಕಿಡ್ ಆಗಿದೆ. ಇಲ್ಲಿಂದ ಬರ್ತಾ ಇತ್ತು ಅಂದರೆ ಕಾರಿಗ್ನೂರು ಕಡೆಯಿಂದ, ದಾವಣಗೆರೆ ಕಡೆಯಿಂದ ಬರ್ತಿರ್ತಕ್ಕಂಥ ಸ್ಕೂಟಿ, ಅದ್ರ ಹಿಂಬದಿಯಲ್ಲೇ ಬರ್ತಿರ್ತಕ್ಕಂಥ ಒಂದು ಲಾರಿ ಇಲ್ಲಿ ಸ್ಕಿಡ್ ಆಗಿದೆ. ಸ್ಕಿಡ್ ಆದ ತಕ್ಷಣ ನೋಡಿ, ಇಲ್ಲಿ ಕೂಡ ಸ್ಕಿಡ್ ಆಗಿದೆ. ಆದ ತಕ್ಷಣ ಹಿಂಬದಿಯಲ್ಲಿ ಇಲ್ಲೇ ಕೂಡ ಅಪಘಾತ ಸಂಭವಿಸಿದೆ. ಇಲ್ಲಿ ನೀವು ರಕ್ತದ ಕಲೆಗಳನ್ನು ನೋಡ್ತಾ ಇದ್ದೀರಿ. ಆ ಟಿಪ್ಪರ್ ಕೆಲ ಒಂದು ದೂರ ಸಂಚರಿಸಿ ಆ ಟಿಪ್ಪರ್ ಆ ಜಾಗದಲ್ಲಿ ನಿಂತಿರ್ತಕ್ಕಂಥದ್ದು. ನೋಡಿ, ಇವರು ಕೂಡ ಆ ಒಂದು ಇದರಲ್ಲಿ ಅವರು ಪ್ರಯಾಣವನ್ನು ಮಾಡ್ತಾ ಇದ್ರು ಸ್ಕೂಟಿಯಲ್ಲಿ. ಅವರಿಗೂ ಕೂಡ ಸಾಕಷ್ಟು ಏಟ್ ಆಗಿರ್ತಕ್ಕಂಥ ನೋಡ್ತಾ ಇದ್ದೀರಿ ನೋಡಿ, ಅವರಿಗೂ ಕೂಡ. ಆದರೆ ಅದೃಷ್ಟವಶಾತ್ ಅವರಿಗೆ ಕೇವಲ ಒಂದು ಸಣ್ಣ ಪುಟ್ಟ ಹೊಡೆತಗಳಷ್ಟೇ ಆಗಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಅವರು ಬದುಕುಳಿದಿದ್ದಾರೆ. ಇನ್ನು ಅವ್ರ ಜೊತೆಯಲ್ಲೇ ಪ್ರಯಾಣಿಸಿದ್ದ ಇನ್ನೋರ್ವ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿರ್ತಕ್ಕಂಥದ್ದು. ಈ ಜಾಗದಲ್ಲಿ ನೋಡಿ, ಇದೇ ಜಾಗದಲ್ಲೇ ಆಗಿರ್ತಕ್ಕಂಥ ಅವರು ಕಾರ್ನಲ್ಲಿ ಹೋಗಿರ್ತಕ್ಕಂಥದ್ದು ಅಂತ ಅವ್ರ ಹೆಸರು ಅಂತ ಹೇಳಲಾಗ್ತಾ ಇದೆ. ಇನ್ನು ಅವ್ರ ಜೊತೆಯಲ್ಲೇ ಪ್ರಯಾಣಿಸ್ತಿದ್ದ ಅಂದರೆ ವಾಹನ ಏನು ಟೂ ವೀಲರ್ ಏನು ನಡೆಸ್ತಾ ಇದ್ರು ಅವರು ಬದುಕುಳಿದಿದ್ದಾರೆ ಅದೃಷ್ಟವಶಾತ್. ನೋಡಿ, ಈ ಒಂದು ಲಾರಿ ಕೂಡ ಇದೆ ನೋಡಿ. ರೈಟ್ ನ್ಯೂಸ್ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ದ ರೈಟ್ ನ್ಯೂಸ್ ಕನ್ನಡ.